ಪ್ರತಾಪ್ ಸಿಂಹನನ್ನ ಯಾಕೆ ವಿಚಾರಣೆಗೆ ಒಳಪಡಿಸಿಲ್ಲ? ಪ್ರತಾಪ್ ಸಿಂಹನನ್ನ ವಿಚಾರಣೆಗೆ ಒಳಪಡಿಸುವ ಬದಲು ಬಂಧಿಸುವ ಬದಲು 14 ಜನರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸಿದ್ದರಾಮಯ್ಯನವರಿಗೆ ಎದೆಗೆ ಎದೆ ಕೊಟ್ಟು ರಾಜಕೀಯವಾಗಿ ನಿಂತಂತ ಯಾರಾದರೂ ಗಂಡು ಇದ್ರೆ ಅದು ಪ್ರತಾಪ್ ಸಿಂಹ. ಸಂವಿಧಾನದ ಆಶಯ ಏನು? ನ್ಯಾಯಾಲಯ ಮತ್ತು ಸಂಸದೀಯ ವ್ಯವಸ್ಥೆ ಅದು ಜನಸಾಮಾನ್ಯರಿಗೆ ಕುಲ್ಲ ಓಪನ್ ಆಗಿರಬೇಕು ಅಂತ ಸಂವಿಧಾನ ಹೇಳುತ್ತೆ. ಮೋದಿಯವರು ದೇಶಕ್ಕಾಗಿ ಏನೋ ಮಾಡ್ತಾ ಇದ್ದಾರೆ ಅನ್ನುವುದನ್ನ ಕನಿಷ್ಠ ಮಟ್ಟದಲ್ಲಿ ಒಪ್ಪಿಕೊಳ್ಳುವ ಸೌಜನ್ಯವು ನಿಮಗಿಲ್ಲ ಅಂತ ಆದ್ರೆ ನೀವು ರಾಜಕೀಯ ಮಾಡಲಿಕ್ಕೆ ಹುಟ್ಟಿದವರು, ನೀವು ದೇಶದ ಅಭಿವೃದ್ಧಿ ಮಾಡ್ಲಿಕ್ಕೆ ಹುಟ್ಟಿದವರೇ ಅಲ್ಲ. ತಾತ್ಕಾಲಿಕ ಟೆಂಪ್ರರಿ ಅಂತ ಹಾಕಿದಂತ 370ಯನ್ನ 70 ವರ್ಷಗಳ ಕಾಲ ಮುಂದುವರಿಸಿದಂತ ಈ ಖದೀಮರಿಗೆ ಎಲ್ಲಿದೆ ನೈತಿಕತೆ? ಮೋದಿಯವರ ಬಗ್ಗೆ, ಅಮಿತ್ ಶಾ ಬಗ್ಗೆ ಮಾತಾಡ್ಲಿಕ್ಕೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಆಗಬಾರದ್ದು ಆಗಿದೆ, ಆದರೆ ನಿರೀಕ್ಷಿಸಿದ್ದೇ ಮುಂದುವರೆದಿದೆ. ಯಾವ ಅರ್ಥದಲ್ಲಿ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ಇಡೀದಾದಂಥ 75 ವರ್ಷಗಳಲ್ಲಿ ಒಂದು ರೀತಿಯ ಸಾಂವಿಧಾನಿಕವಾದಂಥ ದೇಗುಲ ಅಂತಲೇ ನಾವು ಭಾವಿಸುವ ಸಂಸತ್ ಭವನದಲ್ಲಿ ಚಾರಿತ್ರಿಕವಾದಂಥ ಲೋಪ ಆಗಿತ್ತು, ಭದ್ರತಾ ಲೋಪ ಆಗಿತ್ತು. ಕೇವಲ ಒಂದು ಸ್ಮೋಕ್ ಬಾಂಬು ಅನ್ನುವ ಕಾರಣಕ್ಕಾಗಿ ಆಗಬಾರದಂಥ ಒಂದು ಅನಾಹುತ ಆಗಿರಲಿಲ್ಲ. ಕಿಡಿಗೇಡಿಗಳು ಸಂಸತ್ ಭವನಕ್ಕೆ ನುಗ್ಗಿದ್ದು ಹೇಗೆ, ಆ ಸ್ಮೋಕ್ ಬಾಂಬನ್ನು ಹೇಗೆ ತೆಗೆದುಕೊಂಡು ಹೋದರು, ಶೂವನ್ನು ಯಾಕೆ ಚೆಕ್ ಮಾಡಿಲ್ಲ, ಭದ್ರತಾ ಲೋಪ ಎಲ್ಲಿ ಆಗಿದೆ, ಇಡೀ ದೇಶದಲ್ಲಿ 10 ವರ್ಷಗಳಲ್ಲಿ ಒಂದೆರಡು ಘಟನೆಗಳನ್ನು ಬಿಟ್ಟರೆ ಎಲ್ಲಿಯೂ ಗಲಭೆ ಆಗ್ಬೋದು, ಕೋಮು ಗಲಭೆ ಆಗ್ಬೋದು, ಭಯೋತ್ಪಾದಕರ ದಾಳಿ ಆಗ್ಬೋದು, ನುಸುಳುವಿಕೆ ಆಗ್ಬೋದು, ಈ ಯಾವುದೇ ರೀತಿಯ ಘಟನೆಗೂ ಅವಕಾಶ ಕೊಡದೇ ಇದ್ದಂಥ ಮೋದಿಯವರ ಸರ್ಕಾರ ಯಾಕೆ ಇಲ್ಲಿ ಈ ರೀತಿಯ ಒಂದು ಅನಾಹುತಕ್ಕೆ ದಾರಿ ಮಾಡಿಕೊಡುವಂಥ, ಭದ್ರತಾ ವೈಫಲ್ಯಕ್ಕೆ ಎಡೆ ಮಾಡಿಕೊಡುವಂಥ ಒಂದು ಅಪರಾಧ ಅಥವಾ ಅನಾಹುತಕಾರಿ ಚರಿತ್ರೆಗೆ ದಾರಿ ಮಾಡಿ ಕೊಟ್ಟಿತು ಅನ್ನೋದು ಇವತ್ತು ಯಕ್ಷ ಪ್ರಶ್ನೆ. ಮೋದಿಯವರು ವಿಶೇಷವಾದಂಥ ಸಭೆಯನ್ನು ನಡೆಸಿದ್ದಾರೆ. ರಾಜ್ಯಸಭೆಯಲ್ಲಿ ನಿರೀಕ್ಷೆಯಂತೆ ಕಾಂಗ್ರೆಸ್ಸು ಮಾರಾಮಾರಿ ಅನ್ನುವ ರೀತಿಯಲ್ಲಿ ಎಲ್ಲ ಸಭ್ಯತೆಯ ಗಡಿಗಳನ್ನು, ರಾಜ್ಯಸಭೆಯ ಇತಿಮಿತಿಗಳನ್ನು, ಸಾಂವಿಧಾನಿಕ ಗೆರೆಗಳನ್ನು ದಾಟಿದ್ರಿಂದ ಸ್ಪೀಕರ್ ಅವರು 14 ಜನರನ್ನು ಈ ಅಧಿವೇಶನಕ್ಕೆ ಅಮಾನತುಗೊಳಿಸಿದ್ದಾರೆ. ಅದೇ ರೀತಿ ಬಂಧಿತ 4 ಜನರನ್ನು ಮನೋರಂಜನ್, ಸಾಗರ್ ಶರ್ಮಾ, ಅಮೋಲ್ ಶಿಂಧೆ, ನೀಲಂ ಕೌರ್ ಅಥವಾ ನೀಲಂ ದೇವಿ ಇವರನ್ನು ಪಟಿಯಾಲ ಹೌಸ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. 1 ವಾರ ಪೊಲೀಸ್ ಕಸ್ಟಡಿಗೆ ನ್ಯಾಯಾಂಗ ಒಪ್ಪಿಸಿದೆ. ಅದರ ಜೊತೆಗೆ UAPA ಅಂದರೆ ಭಯೋತ್ಪಾದಕತೆಯನ್ನು ನಿಗ್ರಹಿಸುವ ಕಾಯ್ದೆ ಅಡಿಯಲ್ಲಿ ಕೇಸನ್ನು ಬುಕ್ ಮಾಡಿಕೊಳ್ಳಲಾಗಿದೆ. ವಿಚಾರಣೆ ಮುಂದುವರೆದಿದೆ. ಅದರ ಜೊತೆ ಲಲಿತ್ ಝಾ, ಇದರ ಕಿಂಗ್ ಪಿನ್ ಅಂತಲೇ ಕರೀತಾ ಇರುವಂಥ ಲಲಿತ್ ಝಾ ಅವನನ್ನು ಹುಡುಕಲಾಗ್ತಾ ಇದೆ. ಈ 6 ಜನ ಆರೋಪಿಗಳು ಅಂತ ಏನು ಕರೀತಾರೆ, 6 ಜನಗಳು 6 ರಾಜ್ಯದವರು. ಮತ್ತು ಬೇರೆ ಬೇರೆ ಕಡೆ ಇವರು ಹಲವಾರು ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಇದು ಕೇವಲ ಹುಡುಗಾಟಿಕೆ ಅಲ್ಲ, ಇದರ ಹಿಂದೆ ಒಂದು ಬಲವಾದ ಷಡ್ಯಂತ್ರ ಇದೆ ಅನ್ನೋದು ಈ ಇವತ್ತಿನವರೆಗಿನ ವಿಚಾರಣೆಯ ಒಂದು ಸ್ಥೂಲವಾದಂಥ ಪರಿಚಯ. ಇದರ ಮಧ್ಯೆ ವಿಧಾನಸಭೆಯಲ್ಲಿ ಅಂದರೆ ಸುವರ್ಣಸೌಧದಲ್ಲಿ ನಡೀತಾ ಇರುವಂಥ ವಿಧಾನಸಭಾ ಕಲಾಪದಲ್ಲಿ ಕಾಂಗ್ರೆಸ್ಸು ಮತ್ತು BJPಯ ಮಧ್ಯೆ ಇಲ್ಲೂ ಕೂಡ ಒಂದು ಹಂತದ ಮಾರಾಮಾರಿ ನಡೆದಿದೆ. ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಇದೊಂದು ದುರದೃಷ್ಟಕರ, ಪಾಸು ವಿತರಣೆ ಮಾಡಿದಂಥ ಪ್ರತಾಪ್ ಸಿಂಹನವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂಥ ಮಾತನಾಡಿದರು. ಪ್ರಿಯಾಂಕಾ ಖರ್ಗೆ ಅವರು ಎಂದಿನಂತೆ ವೀರಾವೇಶದಲ್ಲಿ ಈ ಜವಾಬ್ದಾರಿಯನ್ನು ನಾವು ಹೊರುವವರು ಯಾರು, ಈ ಲೋಪದ ಜವಾಬ್ದಾರಿಯನ್ನು ಹೊರುವವರು ಯಾರು, ಪ್ರತಾಪ್ ಸಿಂಹನನ್ನು ಯಾಕೆ ವಿಚಾರಣೆಗೆ ಒಳಪಡಿಸಿಲ್ಲ, ಪ್ರತಾಪ್ ಸಿಂಹನನ್ನು ವಿಚಾರಣೆಗೆ ಒಳಪಡಿಸುವ ಬದಲು ಬಂಧಿಸುವ ಬದಲು 14 ಜನರನ್ನು ಸಸ್ಪೆಂಡ್ ಮಾಡಲಾಗಿದೆ
ಆ ರೀತಿ ಈ ರೀತಿ ಅಂತ ಅವರು ನಮ್ಮ ರಾಕ್ಷಸ ವೇಷದ ಧಾಟಿಯಲ್ಲಿ ಏನು ಮಾತಾಡ್ತಾರೆ. ಮತ್ತು ಈ ದೇಶದಲ್ಲಿ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನನ್ನಂಥ ಒಬ್ಬ ಸುಬಗನನ್ನು ಬಿಟ್ಟರೆ, ನನ್ನಂಥ ತಿಳುವಳಿಕೆಸ್ತನನ್ನು ಬಿಟ್ಟರೆ ಬೇರೆ ಯಾರೂ ಈ ನೆಲದಲ್ಲಿ ಇಲ್ಲವೇನೋ ಅನ್ನುವಂಥ ಒಂದು ಅದ್ಭುತವಾದಂಥ ಪೋಸನ್ನು ಅವರು ಪ್ರತಿಯೊಂದು ಪ್ರಕರಣದಲ್ಲೂ ಕೊಡ್ತಾರೆ. ಅದೇ ರೀತಿ ಅವರು ಇವತ್ತು ವರ್ತಿಸಿದರು. ಪ್ರತಾಪ್ ಸಿಂಹ ಅವರನ್ನು ಬಂಧಿಸಬೇಕು, ಪ್ರತಾಪ್ ಸಿಂಹ ಅವರನ್ನು ವಿಚಾರಣೆಗೊಳಪಡಿಸಬೇಕು, ಪ್ರತಾಪ್ ಸಿಂಹ ಅವರವರು ಒಂದು ರೀತಿಯ ಅಪರಾಧಿ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ಸಿಗರು ನಿರೀಕ್ಷೆಯಂತೆ ಇವತ್ತು ವರ್ತನೆಯನ್ನು ಮಾಡಿದ್ದಾರೆ, ಗೂಂಡಾಗಿರಿಯನ್ನು ಮಾಡಿದ್ದಾರೆ. ಅದಕ್ಕೆ ತಕ್ಕ ಶಾಸ್ತಿಯನ್ನು ರಾಜ್ಯಸಭೆಯಲ್ಲಿ ಸ್ಪೀಕರ್ ಅವರು ಮಾಡಿದ್ದಾರೆ. ಇದು ಒಂದು. ಇನ್ನೊಂದು, ಶಶಿ ತರೂರ್ ಅವರು ಒಂದು ರೀತಿಯ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಲ್ಲೂ ತನ್ನ ಅದ್ಭುತವಾದಂಥ ಇಂಗ್ಲೀಷ್ ಭಾಷೆಯ ಮೂಲಕ, ಅದರ ಮೇಲಿನ ಹಿಡಿತದ ಮೂಲಕ ಅವರು ಪ್ರಖ್ಯಾತಿಯನ್ನು ಹೊಂದಿದವರು. ಶಶಿ ತರೂರ್ ಅವರು ಸ್ವತಃ ಲೇಖಕರೂ ಹೌದು, ಸಾಹಿತಿಯೂ ಹೌದು. ಆದರೆ ಅವರ ಈ ಸಾಹಿತಿಯೂ ಹೌದು ಅನ್ನುವ ನೆಲೆಯಲ್ಲಿ ಅವರನ್ನು ಭಾವಿಸಿದರೆ ಇವತ್ತು ಅವರು ಮಾಡಿದಂಥ ಟ್ವೀಟು ಅತ್ಯಂತ ನಾಚಿಕೆಗೇಡು, ಬೇಜವಾಬ್ದಾರಿ ಮತ್ತು ಬೇಸ್ಲೆಸ್. ಅವರು ಟ್ವೀಟ್ ಮಾಡ್ತಾರೆ, MP ಸ್ಪಾನ್ಸರ್ಡ್ ಅಟ್ಯಾಕ್. ಇವರು ಯಾವ ದರ್ಜೆಯಲ್ಲಿ ಇದನ್ನು ಹೇಳ್ತಾರೆ ಅಂತ ಆಗಬೇಕು. ಇನ್ನೂ ವಿಚಾರಣೆ ಹಂತದಲ್ಲಿದೆ. ಆಮೇಲೆ ಒಂದು MP ಪಾಸು ಕೊಟ್ಟದ್ದೇ ಅದು ಸ್ಪಾನ್ಸರ್ಡ್ ಅಂತ ಆಗ್ತದೆ ಅಂತ ಆದರೆ, ಆ ಪಾಸ್ ಕೊಡುವಂಥ ಒಂದು ಏನು ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆಯಲ್ಲಿ ಯಾವ್ಯಾವ ರೀತಿಯ ಹಂತಗಳನ್ನು ದಾಟಿ ಕೊಡ್ತೀರಿ? ಏನು ತನಿಖೆ ಮಾಡಿ ಕೊಡ್ತೀರಾ? ಪೊಲೀಸ್ ತನಿಖೆ ಮಾಡಿ ಕೊಡ್ತೀರಾ? NIA ತನಿಖೆ ಮಾಡಿ ಕೊಡ್ತೀರಾ? ಏನು ತನಿಖೆ ಮಾಡಿಕೊಡ್ತೀರಿ? 75 ವರ್ಷದಲ್ಲಿ ಇದೇನು ಪ್ರಥಮ ಬಾರಿಗೆ ಅಂತ ಭಾವಿಸಿದ್ರಾ? ಪ್ರತಾಪ್ ಸಿಂಹ ಮೊದಲ ಬಾರಿಗೆ ಈ ರೀತಿಯ ತಪ್ಪನ್ನು ಮಾಡಿದ್ದಾರೆ ಅಂತ ಭಾವಿಸಿದ್ರೇನು? ಕಾಂಗ್ರೆಸ್ಸಿಗರು ನೀವು ಇಷ್ಟು ಈ ಪ್ರಕರಣವನ್ನು ಸತ್ಯ ಹರಿಶ್ಚಂದ್ರನ್ ಥರ ಏನು ವರ್ತಿಸ್ತೀರಿ? ಸ್ಪಾನ್ಸರ್ಡ್, MP ಸ್ಪಾನ್ಸರ್ಡ್ ಅಟ್ಯಾಕ್. ನನಗೆ ಹೇಳ್ತೇನೆ, ಮೊದಲು ಶಶಿ ತರೂರನ್ನು ಬಂಧಿಸಿ ಅಂತ ಹೇಳ್ತೇನೆ ನಾನು. ಯಾಕೆಂದರೆ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಈ ಥರದ ಬೇಜವಾಬ್ದಾರಿ ಹೇಳಿಕೆಯನ್ನು ಸಾರ್ವಜನಿಕವಾಗಿ ಕೊಡೋದಿದೆಯಲ್ಲ, ಇದು ಒಬ್ಬ ತಲೆಕೆಟ್ಟವನು ಮಾಡಬಲ್ಲ. ಇಲ್ಲದೇ ಇದ್ದರೆ ಅವನು ಸಾಂವಿಧಾನಿಕವಾಗಿ ಎಲ್ಲವನ್ನು ನಾನು ಮೀರ್ತೇನೆ ಅನ್ನುವ ದುರಂಕಾರಿ ಮಾತ್ರ ಮಾಡಬಲ್ಲ, ದೇಶದ್ರೋಹಿ ಮಾಡಬಲ್ಲ. ಒಬ್ಬ MP ರಾಷ್ಟ್ರಭಕ್ತ, ಮೋದಿಯವರ ಸರ್ಕಾರದ ಇಡೀದಾದಂಥ ಒಂದು ನೊಗಕ್ಕೆ ಹೆಗಲು ಕೊಟ್ಟವನು. ಅದರಲ್ಲೂ ರಾಜ್ಯದಲ್ಲಿ BJP ಕಳೆದ 6 ತಿಂಗಳಲ್ಲಿ ನಿಷ್ಕ್ರಿಯವಾಗಿ, ಅದು ನೆಲಸಮಾಧಿಯೋ ಜಲಸಮಾಧಿಯೋ ಸೆಲ್ಫ್ ಸುಸೈಡ್ಗೋ ಮುಂದಾದಂಥ ಈ ಹೀನಾಯ ಸ್ಥಿತಿಯಲ್ಲಿ ಕೂಡ ಪ್ರತಾಪ್ ಸಿಂಹ ಮಾತ್ರ ಕ್ರಿಯಾಶೀಲವಾಗಿದ್ದರು. ಪ್ರತಾಪ್ ಸಿಂಹ ಮಾತ್ರ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರಿಗೂ ಚಾಟಿಯನ್ನು ಬೀಸ್ತಾ ಇದ್ರು. ಆ ಎಲ್ಲ ಕಾರಣಕ್ಕಾಗಿ ಪ್ರತಾಪ್ ಸಿಂಹ ಇವತ್ತು ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ಸರಿಗೆ ಒಂದು ದೊಡ್ಡ ಸವಾಲು. ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಎದೆಗೆ ಎದೆ ಕೊಟ್ಟು ರಾಜಕೀಯವಾಗಿ ನಿಂತಂಥ ಯಾರಾದರೂ ಗಂಡು ಇದ್ದರೆ ಅದು ಪ್ರತಾಪ್ ಸಿಂಹ. ಬೆಂಗಳೂರು ಟು ಮೈಸೂರು ಹೈವೇ, ಅದೇ ರೀತಿಯ ಹೈವೇಯನ್ನು ಮೈಸೂರು ಟು ಮಡಿಕೇರಿಗೆ ಮಾಡಬೇಕು ಅಂತ ಹೋರಾಡ್ತಾ ಇದ್ದಂಥ ಮನುಷ್ಯ. ಈ ಎಲ್ಲ ಕಾರಣಕ್ಕಾಗಿ ಕಾಂಗ್ರೆಸ್ಸಿಗೆ ನುಂಗಲಾರದ ತುತ್ತು. ಈ ಮನುಷ್ಯನನ್ನು ಹಣಿಬೇಕು ಅನ್ನುವಂಥ ಒಂದು ಷಡ್ಯಂತ್ರವನ್ನೇ ಇವರು ರಚಿಸಿದ್ದಾರೆ ಅನ್ನೋದಕ್ಕೆ ಈಗಾಗಲೇ BJPಯ ಅಮಿತ್ ಮಾಳವೀಯ ಮಾಡಿದಂಥ ಟ್ವೀಟಲ್ಲಿ ಅವರು ಬಹಳ ಸ್ಪಷ್ಟವಾದ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ರಾಜ್ಯಸಭೆಯಲ್ಲಿ ಇಟ್ಟಂಥ 3 ಡಿಮಾಂಡ್ಸ್ ಏನಿತ್ತು ಹಾಗಾದರೆ ಪ್ರತಿಪಕ್ಷ? ಸದನದಲ್ಲಿ ಅಮಿತ್ ಶಾ ಉತ್ತರಿಸಬೇಕು, ಭದ್ರತಾ ವೈಫಲ್ಯದ ಬಗ್ಗೆ ಸಂಸತ್ ಚರ್ಚಿಸಬೇಕು, ಸಂಸದ ಪ್ರತಾಪ್ ಸಿಂಹ ರಾಜೀನಾಮೆ ನೀಡಬೇಕು. ಇದು 3 ಅವರ ಡಿಮಾಂಡ್ ಆಗಿತ್ತು. ಒಂದು ಅರ್ಥದಲ್ಲಿ ಇಂಥ ಒಂದು ಬೇಜವಾಬ್ದಾರಿತನ ನಡೆದಿದೆ. 8 ಜನ ಸಿಬ್ಬಂದಿಗಳನ್ನು, ಭದ್ರತಾ ಸಿಬ್ಬಂದಿಗಳನ್ನು ಈಗ ಅಮಾನತು ಮಾಡಲಾಗಿದೆ. ಸಂಸತ್ತಿನಲ್ಲಿ, ರಾಜ್ಯಸಭೆಯಲ್ಲಿ ಗೃಹ ಮಂತ್ರಿಗಳು ಒಂದು ಉತ್ತರವನ್ನು ಕೊಡಬಹುದಾದಂಥ ಔಚಿತ್ಯವನ್ನು ಮೆರೆಯಬಹುದಿತ್ತು. ಅದು ಯಾಕೆ ಕೊಡಲಿಲ್ಲ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಪ್ರಹ್ಲಾದ್ ಜೋಶಿ ಅವರು, ಸಂಸದೀಯ ಸಚಿವರು, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಹೇಳೋದು, ಪ್ರತಾಪ್ ಸಿಂಹ ಅವರನ್ನೇ ನೀವು ಟಾರ್ಗೆಟ್ ಮಾಡ್ತೀರಿ ಅಂತಾದರೆ ಇಲ್ಲಿ ಒಂದು 2-3 ಪ್ರಶ್ನೆಗಳನ್ನು ನಾವು ಎತ್ತಬೇಕಾಗತ್ತೆ. ಒಂದು, ಹಾಗಾದರೆ ಕಾಂಗ್ರೆಸ್ ಸಂಸದರು
ಪಾಸನ್ನು ಇಶ್ಯೂ ಮಾಡೋದಿಲ್ವೇ? ಪಾಸನ್ನು ಇಶ್ಯೂ ಮಾಡಬೇಕಾದ್ರೆ ಅವರು ಆದ್ಯಂತವಾಗಿ ತನಿಖೆ ಮಾಡಿ ಕೊಡ್ತಾರೆಯೇ? ಅದೇ ರೀತಿ ವಿಧಾನಸಭೆಗೂ ಅದು ಅನ್ವಯಿಸ್ತದಲ್ಲ. ವಿಧಾನಸಭೆಯ ಭದ್ರತೆಯೂ ಅಷ್ಟೇ ಮಹತ್ವದ್ದು, ಅಲ್ಲೂ ಪಾಸ್ ಇಶ್ಯೂ ಆಗ್ತದೆ. ಈ ಘಟನೆ 12:55ಕ್ಕೆ ನಡೆದಾಗ ಸಿದ್ದರಾಮಯ್ಯನವರು ನಿನ್ನೆನೇ ಅದರ ಬಗ್ಗೆ ಮಾತಾಡಿದ್ರಲ್ಲ, ನಾವು ಪಾಸ್ ಕೊಡ್ತೇವೆ, ಯಾರ್ಯಾರಿಗೂ ಕೊಡ್ತೇವೆ, ಗುರುತು ಪರಿಚಯ ಏನೂ ಇರುವುದಿಲ್ಲ, ಅವನು ಒಳ್ಳೆಯವನೋ ಕೆಟ್ಟವನೋ ದೇಶದ್ರೋಹಿಯೋ ಒಂದು ಅರ್ಥ ಆಗೋದಿಲ್ಲ, ಆಧಾರ್ ಕಾರ್ಡ್ ನೋಡ್ತೇವೆ, ಕ್ಷೇತ್ರದವನ್ನು ನೋಡ್ತೇವೆ, ಕೊಡ್ತೇವೆ. ಆಮೇಲೆ MP ಗಳ ಪ್ರಶ್ನೆ ಬಂದಾಗ ಕೇವಲ ಅವರ ಕ್ಷೇತ್ರದ ಜನಗಳಿಗೆ ಮಾತ್ರ ಪಾಸ್ ಕೊಡಬೇಕು ಅನ್ನುವಂಥ ನಿಯಮ ಇಲ್ಲ ಅನ್ನೋದನ್ನು ನಿನ್ನೆ ಸಂಸದರು ಒಬ್ಬರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯಾವುದೇ ದೇಶದ ಕ್ಷೇತ್ರದ ಜನ ಬಂದರೂ ಅವರ ಆಧಾರ್ ಕಾರ್ಡು ಇತ್ಯಾದಿಯನ್ನು ಪ್ರಾಥಮಿಕವಾಗಿ ಒಂದು ಪರಿಶೀಲಿಸಿ ಪಾಸನ್ನು ಇಶ್ಯೂ ಮಾಡೋದು ಈ 75 ವರ್ಷದಲ್ಲಿ ನಡ್ಕೊಬಂದಿದೆ. ಇಲ್ಲಿವರೆಗೆ ಅಂಥ ಘಟನೆ ಆಗಿರಲಿಲ್ಲ. ವಿದ್ಯಾರ್ಥಿಗಳು ಏನೋ ಕುತೂಹಲಕ್ಕೆ ನಮ್ಮ ಕ್ಷೇತ್ರದವರು ಹೊಸ ಸಂಸತ್ ಭವನ ನೋಡಬೇಕು ಅಂತ ಆಸೆ ಪಟ್ಟಿದ್ದಾರೆ. ಕಳೆದ 3 ತಿಂಗಳಿಂದ ಅವನು ಬೆನ್ನಿಗೆ ಬಿದ್ದಿದ್ದಾನೆ. ಆದ್ದರಿಂದ ಪಾಸನ್ನು ಇಶ್ಯೂ ಮಾಡ್ತೇನೆ ಅನ್ನುವಂಥ ನೆಲೆಯಲ್ಲಿ ಅವರ ಸೆಕ್ರೆಟರಿ ಸಾಗರ್ ಅವರು ಪಾಸನ್ನು ಇಶ್ಯೂ ಮಾಡಿದ್ದಾರೆ. ಆದರೆ ಪಾಸ ತೆಗೆದುಕೊಂಡು ಹೋದವರು ದೇಶದ್ರೋಹಿ ಕೆಲಸವನ್ನು ಮಾಡಿದ್ದಾರೆ ಅಂತ ಆದರೆ ಇದು ಒಂದು ಆಕಸ್ಮಿಕ ಘಟನೆ, ಇಟ್ಸ್ ಆಕ್ಸಿಡೆಂಟ್. ಅದರಿಂದ ಕಲಿಬೇಕಾದ ಪಾಠ ಏನು ಅಂತ ನಾವು ಚರ್ಚೆ ಮಾಡಬೇಕು. ಆಮೇಲೆ ಇನ್ನೊಂದು, ಕಾಂಗ್ರೆಸ್ಸಿಗರಿಗೆ ಒಂದು ಕೆಲವು ತನಿಖೆಯ ಇಷ್ಟು ವರ್ಷ ಆಡಳಿತದಲ್ಲಿದ್ದಾರೆ, ಸ್ವತಃ ಅದನ್ನೇ ಕೇಳಿದರು ರಾಜ್ಯಸಭೆಯಲ್ಲಿ ಇವರು ಸ್ಪೀಕರ್ ಅವರು, ನಿಮ್ಮಂಥ ಹಿರಿಯ ಸಂಸದೀಯರು ಇಂಥ ಒಂದು ಗೂಂಡಾಗಿರಿಯನ್ನು, ಇಂಥ ಒಂದು ಮಾರಾಮರಿಯನ್ನು ನೀವು ಸಮರ್ಥಿಸ್ತೀರಾ ಖರ್ಗೆ ಅವರೇ ಅಂತ ಕೇಳಿದರು ಅವರು. ಖರ್ಗೆ ಅವರಿಗೂ ಕೂಡ ಇಂಥ ಒಂದು ತನಿಖೆಯ ವಿವಿಧ ಹಂತಗಳೇನು ಅಂತ ಗೊತ್ತಾಗೋದಿಲ್ವ? ಈಗ ನಿಮಗೆ ಒಂದು ರೀತಿಯಲ್ಲಿ ಪಬ್ಲಿಕ್ಕಲ್ಲಿ ಇಂಥ ಮಾತಾಡ್ತಿರಲ್ಲ, ನಾಚಿಕೆ ಆಗಬೇಕು ಈ ಕಾಂಗ್ರೆಸ್ನವರಿಗೆ, ಪ್ರತಿಪಕ್ಷದವರಿಗೆ. ಯಾಕೆಂತಂದರೆ ಇವತ್ತು ತನಿಖೆ ನಡೀತಾ ಇದೆ. ಆ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಎಲ್ಲಿ ಪ್ರತಾಪ್ ಸಿಂಹರನ್ನು ಬಿಟ್ಟು ತನಿಖೆಯನ್ನು ಯಾರು ಮಾಡ್ತಾರೆ? ಭಯೋತ್ಪಾದಕ ನಿಗ್ರಹ ದಳಕ್ಕೆ ಸಂಪೂರ್ಣವಾದ ತನಿಖೆಯನ್ನು ಬಿಟ್ಟುಕೊಡಲಾಗಿದೆ. ಮತ್ತು ಅಲ್ಲಿಯ ಇಡೀ ಭದ್ರತಾ ವ್ಯವಸ್ಥೆಯನ್ನು ಪುನರ್ರಚಿಸುವ ಕೆಲಸ ನಿನ್ನೆನೇ ಆರಂಭ ಆಗಿದೆ. ಮತ್ತು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಇಡೀ ಸಂಸದರು ಸೇರಿ ಚರ್ಚೆ ಮಾಡಿ ಅದಕ್ಕೊಂದು ಸೊಲ್ಯೂಷನನ್ನು ಕಂಡುಹಿಡಬೇಕಾದಂಥ ಕಾರ್ಯ ನಡೆಯಬೇಕಾಗಿದೆ. ಅದಕ್ಕಾಗಿ ಪ್ರಧಾನಿಯವರು ಇವತ್ತು ವಿಶೇಷ ಸಭೆಯನ್ನು ಮಾಡಿದ್ದಾರೆ. ಗ್ಯಾಲರಿಯಲ್ಲಿ ಯಾವ ರೀತಿ ಮಾಡಬೇಕು, ಜಂಪ್ ಆಗದೇ ಇದ್ದಾಗ ಏನು ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕಬೇಕಾ, ಏನಾಗಬೇಕು, ಸಂವಿಧಾನದ ಆಶಯ ಏನು, ನ್ಯಾಯಾಲಯ ಮತ್ತು ಸಂಸದೀಯ ವ್ಯವಸ್ಥೆ ಅದು ಜನಸಾಮಾನ್ಯರಿಗೆ ಕುಲ್ಲಂ ಓಪನ್ ಆಗಿರಬೇಕು ಅಂತ ಸಂವಿಧಾನ ಹೇಳುತ್ತೆ. ಆದರೆ ಈ ರೀತಿಯ ಭದ್ರತಾ ಲೋಪ ಆಗುವಂಥ ಸಂದರ್ಭ, ಭಯೋತ್ಪಾದಕರ ದಾಳಿ ಆಗುವಂಥ ಸಂದರ್ಭ, ದೇಶಕ್ಕೆ ಒಂದು ಆಪತ್ಕಾಲಕ್ಕೆ ಒದಗಬಹುದಾದಂಥ ಸನ್ನಿವೇಶ ಇವತ್ತು ಏನು ಹೆಜ್ಜೆ ಹೆಜ್ಜೆಗೂ ಕಾಣಿಸ್ಕೊಳ್ತಾ ಇದೆ. ಆದ್ದರಿಂದ ಇವತ್ತು ಈ ಭದ್ರತೆಯ ಕಾರಣಕ್ಕಾಗಿ ಅದನ್ನು ಮೊಟಕುಗೊಳಿಸುವ ಅಥವಾ ಅದನ್ನು ಶ್ರಿಂಕ್ ಮಾಡುವ, ಆ ವ್ಯಾಪ್ತಿಯನ್ನು ಕಡಿಮೆ ಮಾಡುವ ಈ ಥರದ ಚಿಂತನೆಗಳೆಲ್ಲ ಆಗ್ತಾ ಇದೆ. ಜನರನ್ನು ಒಳಗೆ ಬಿಡಲಿಲ್ಲ ಅಂತಂದರೆ ಅದು ಜನತಂತ್ರ ವ್ಯವಸ್ಥೆಯ ವಿರೋಧಿ ಅಂತ ಆಗುತ್ತೆ. ಹಾಗಾಗಿ ಜನರನ್ನು ಬಿಡಬೇಕು, ಆದರೆ ಹೇಗೆ ಬಿಡಬೇಕು, ಯಾವ ರೀತಿಯ ತನಿಖೆ ಮಾಡಿ ಬಿಡಬೇಕು? ಈ ಪಾಸ್ ಇಶ್ಯೂನೇ ಒಂದು ದೊಡ್ಡ ಸಮಸ್ಯೆ. ಈಗ ಅದನ್ನು ಹೇಗೆ ವಿತರಣೆ ಮಾಡಬೇಕು, ಈ ಎಲ್ಲ ಚರ್ಚೆಗಳಾಗಬೇಕು. ಆಗೋಗಿದೆ ಘಟನೆ, ಸುದೈವ ಏನು ಅನಾಹುತ ಆಗಿಲ್ಲ. ಎಲ್ಲರೂ ಒಂದು ಸಂಸದರು ವಿತರಿಸುವ ಹಾಗೆ ಪಾಸನ್ನು ಪ್ರತಾಪ್ ಸಿಂಹ ವಿತರಿಸಿದ್ದಾರೆ. ಆ ಪಾಸನ್ನು ಪಡ್ಕೊಂಡವರು ತಪ್ಪಾಗಿ ದೇಶದ್ರೋಹಕ್ಕೆ, ಸಂಸದೀಯ ವ್ಯವಸ್ಥೆಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಅಕ್ಷಮ್ಯ ಅಪರಾಧ, ಅದರ ಬಗ್ಗೆ ಮಾತಿಲ್ಲ. ಪ್ರತಾಪ್ ಸಿಂಹ ಯಾಕೆ ರಾಜೀನಾಮೆ ಕೊಡಬೇಕು? ಪ್ರತಾಪ್ ಸಿಂಹನನ್ನು ಯಾಕೆ ಅಮಾನತುಗೊಳಿಸಬೇಕು? ಈ ಎಲ್ಲ ಪ್ರಶ್ನೆಗೆ ಕಾಂಗ್ರೆಸ್ಸು ರಾಜಕೀಯಕ್ಕಾಗಿ ರಾಜಕೀಯ ಮಾಡ್ತದೆ ಅನ್ನೋದು ದೇಶಕ್ಕೆ ಗೊತ್ತಾಗುತ್ತೆ. ಈ ಶಶಿ ತರೂರ್ ಅಂತ ತಲೆ ಕೆಟ್ಟವರು MP ಸ್ಪಾನ್ಸರ್ಡ್ ಅಟ್ಯಾಕ್ ಅಂತ ಬಳಸ್ತಾರೆ ಅಂತಾದರೆ ಇವರನ್ನು ಮೊದಲು ಅರೆಸ್ಟ್ ಮಾಡಿ ಇವರನ್ನು ವಿಚಾರಿಸಬೇಕು. ಇವರು ಯಾಕೆ ಈ ಥರ ಬಳಸ್ತಾರೆ? ಹಾಗಾದರೆ ಇವ್ರಿಗೆ ಇನ್ಫಾರ್ಮೇಷನ್ ಎಲ್ಲಿಂದ ಬಂತು? ಅಥವಾ ಇವ್ರ ಹತ್ರ ಇರುವ ಇನ್ಫಾರ್ಮೇಷನ್ ಏನು? ಇವ್ರಿಗಾಗಾದ್ರೆ ಗೊತ್ತಿದೆಯೇ? ಸರ್ಜಿಕಲ್ ಸ್ಟ್ರೈಕ್ ಆದರೆ ಸಾಕ್ಷಿ ಕೇಳ್ತೀರಿ, ಬಾಲಾಕೋಟ್ ಘಟನೆ ಆದರೆ ಇದು ಅಲ್ಲಿ ಸ್ಪಾನ್ಸರ್ಡ್ ಅಂತೀರಿ. ನಾನು ಇಂಥವರಿಗೆಲ್ಲ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. 30 ವರ್ಷಗಳ ಹಿಂದೆ ಇದೇ ಹಳೆಯ ಸಂಸತ್ ಭವನಕ್ಕೆ 2 ಜನ ಪ್ರವೇಶ ಮಾಡಿದ್ರು. ಆಗ ಕಾಂಗ್ರೆಸ್ ಸರ್ಕಾರ ಇತ್ತು.
ಆವಾಗ ಯಾಕೆ ಇದು ಈ ಪ್ರಶ್ನೆ ಹುಟ್ಕೊಳ್ಳಿಲ್ಲ 2002ರಲ್ಲಿ ಏನು ಸಂಸತ್ ಭವನಕ್ಕೆ ದಾಳಿ ನಡೆಯಿತು, ಅದರ ನಂತರ ಸಂಸತ್ತಿನ ಒಳಗಿನ ಮತ್ತು ಹೊರಗಿನ ಭದ್ರತಾ ವ್ಯವಸ್ಥೆಯ ಪುನರ್ರಚನೆಯ ಕಾರ್ಯಕ್ರಮ ನಡೆಯಿತು. ಅದರ ಸೀರಿಯಸ್ನೆಸ್ ಅರ್ಥ ಆದದಾಗ ಅದೇ ಈಗ ಇಲ್ಲಿ ಖರ್ಗೆಯವರು, ಆಮೇಲೆ ಗೃಹ ಮಂತ್ರಿಗಳು, ಸ್ವತಃ ಸಿದ್ದರಾಮಯ್ಯನವರು ನಿನ್ನೆ ಪ್ರತಾಪ್ ಸಿಂಹನನ್ನು ಟಾರ್ಗೆಟ್ ಮಾಡಿ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಅಥವಾ ದೇಶವನ್ನು ನೀವು ಸಂಸತ್ತನ್ನು ಕಾಯ್ಲಿಕ್ಕಾಗದೇ ಇದ್ದವರು ದೇಶವನ್ನು ಹೇಗೆ ಕಾಯ್ತೀರಿ ಅಂತ ಏನು ಗುಟ್ರು ಹಾಕಿ ಪ್ರಶ್ನೆಗಳನ್ನು ಕೇಳ್ತಾರೆ. ಈ 10 ವರ್ಷದಲ್ಲಿ ದೇಶವನ್ನು ಚೌಕಿದಾರ್, ನಿಮ್ಮದೇ ಭಾಷೆಯಲ್ಲಿ 56 ಇಂಚಿನ ಎದೆಯ ಪ್ರಧಾನಿ ಅಥವಾ ವಿಶ್ವಗುರು ಪ್ರಿಯಾಂಕಾ ಖರ್ಗೆ ಅವರಿಗೆ ಬಾರುವುದೇ ಆ ಮಾತು, ನಿಮ್ಮ ವಿಶ್ವಗುರು ಎಲ್ಲಿ ಅಂಥ ಒಬ್ಬ ಪ್ರಧಾನಿ 10 ವರ್ಷದಲ್ಲಿ ಯಾವ ರೀತಿಯಲ್ಲಿ ದೇಶವನ್ನು ಕಾದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಅದು ನಿಮಗೆ ಮಾತ್ರ ಗೊತ್ತಿಲ್ಲ ಅಷ್ಟೇ. ಅದು ದೇಶದ ದೌರ್ಭಾಗ್ಯ. ಇದೇ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾ ಇರುವಾಗ ಚಿತ್ರದುರ್ಗದ ಮೂಲದ ಒಬ್ಬ ಅಮಾಯಕ ಬಂದು ಸಚಿವರ ಪಕ್ಕದಲ್ಲಿ ಕೂತಿದ್ನಲ್ಲ, ಅದನ್ಯಾಕೆ ಸೀರಿಯಸ್ ಆಗಿ ತಗೊಳ್ಳಿಲ್ಲ? ಅದನ್ಯಾಕೆ ಭದ್ರತಾ ಲೋಪ ಅಂತ ಭಾವಿಸಿಲ್ಲ? ಆವಾಗ ಕಾರ್ಯಕ್ಕೆ ಯಾರು ಹೊಣೆ ಹೊತ್ಕೊಂಡ್ರು? ಪ್ರಿಯಾಂಕಾ ಖರ್ಗೆ ಅವರೇ. ಸಂಸತ್ ಭವನದಲ್ಲಿ ನಡೆದಂಥ ಈ ಭದ್ರತಾ ಲೋಪ ಅಕ್ಷಮ್ಯ ಅಪರಾಧ, ಚಾರಿತ್ರಿಕವಾದಂಥ ಒಂದು ಕಪ್ಪು ಚುಕ್ಕೆ. ದೇಶದ ಒಳಗೂ ಮತ್ತು ಹೊರಗೂ ನಮ್ಮ ಸಂಸದೀಯ ಭವನದ ಭದ್ರತೆಯ ಬಗ್ಗೆ ಒಂದು ಕೆಟ್ಟದ್ದಾದಂಥ ಸಂದೇಶ ಹೊರಟೋಗಿದೆ. ಅದೆಲ್ಲವೂ ನಾವು ಒಪ್ತೇವೆ, 100ಕ್ಕೆ 100 ತಪ್ಪದು. ಅದಕ್ಕೆ ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ ಖುಲ್ಲ ಅದಕ್ಕೆ ಉತ್ತರಿಸತಕ್ಕದ್ದು ಉತ್ತರಿಸಬೇಕು. ಆದರೆ ಆ ಉತ್ತರಿಸುವ ಮೊದಲು ತನಿಖೆ ಆಗಬೇಕಲ್ಲ. ಆದರೆ ನಿಮ್ಮ ವಿಧಾನಸೌಧದಲ್ಲಿ, ನಿಮ್ಮದೇ ಆಡಳಿತದಲ್ಲಿ ಇದೇ ಸ್ವತಃ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾ ಇರುವಾಗ ಆ ಅನಾಮಿಕ ವ್ಯಕ್ತಿ ಸಚಿವರ ಕುರ್ಚಿಯ ಪಕ್ಕದಲ್ಲಿ ಬಂದು ಕೂತಿದ್ನಲ್ಲ, ಅದನ್ನೆಲ್ಲಿ ಮರ್ತ್ರಿ ನೀವು? 30 ವರ್ಷದಿಂದ 2 ಜನ ಸಂಸತ್ತನ್ನು ಪ್ರವೇಶ ಮಾಡಿದ್ರಲ್ಲ ನಿಮ್ಮದೇ ಆಡಳಿತದಲ್ಲಿ, ಕಾಂಗ್ರೆಸ್ಸಿನ ಆಡಳಿತದಲ್ಲಿ. ಅದನ್ನು ಹೇಗೆ ಮರಿತೀರಿ ಆ ಚರಿತ್ರೆಯನ್ನು? ಇದೇನು ಹೊಸ್ತಲ್ಲ. ಹಿಂದೆನೂ ಇಂಥ ಕ್ರಿಯಾಲೋಪಗಳಾಗಿದೆ, ಹಿಂದೆನೂ ಇಂಥ ಭದ್ರತಾ ಲೋಪ ಆಗಿದೆ, ಅದು ಎಲ್ಲರ ಕಾಲದಲ್ಲೂ ಆಗಿದೆ. ಆದರೆ ನೀವು ಈಗ ಅದನ್ನು ಪ್ರತಾಪ್ ಸಿಂಹನ ಟಾರ್ಗೆಟ್ ಮಾಡುವಂಥದ್ದು, ಅಮಿತ್ ಶಾ ಟಾರ್ಗೆಟ್ ಮಾಡಿ ಅವರ ರಾಜೀನಾಮೆ ಕೇಳುವಂಥದ್ದು. ರಾಜೀನಾಮೆ ಯಾವುದಕ್ಕೆ ಸೊಲ್ಯೂಷನ್ನು? ಯಾವುದಕ್ಕೆ ಪರಿಹಾರ? ಇಲ್ಲಿ ಇಷ್ಟು ದರೋಡೆಗಳು ನಡೀತಾ ಇದೆ, ಇಷ್ಟು ಕೊಲೆಗಳು ನಡೀತಾ ಇದೆ, ಇಷ್ಟು ನೀವು ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ತುಷ್ಟೀಕರಣದ ಹೆಸರಿನಲ್ಲಿ ಬಹುಸಂಖ್ಯಾತರ ಮೇಲೆ ಮಾರಣ ಹೋಮದ ರೀತಿಯಲ್ಲಿ ದಾಳಿ ನಡೀತಾ ಇದೆ. ಅದಕ್ಕೆ ಯಾರು ಜವಾಬ್ದಾರಿ ಹೊರಬೇಕು? ಶಿವಮೊಗ್ಗದ ರಾಗಿಗುಡ್ಡದ ಘಟನೆಗೆ ಯಾರು ಜವಾಬ್ದಾರಿ ಹೊತ್ರಿ? ಪೊಲೀಸರ ಮೇಲೆ ಕೈ ಮಾಡಿದಂಥ ಘಟನೆ ಬೆಂಗಳೂರಲ್ಲಿ ನಡೆದಿದೆ, ಅದರ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು. ಅದಕ್ಕೆ ಯಾರು ಹೊಣೆ ಹೊತ್ರಿ? ಹಾಡೆ ಹಗಲು ಹೆಣ್ಣುಮಕ್ಕಳ ಬೆತ್ತಲೆ ಮಾಡಿ ಹೊಡೆದು ಕಟ್ಟಾಕಿ ಅಮಾನುಷವಾದ ಕೆಲಸ ಮಾಡಿದ್ರಲ್ಲ, ಅದಕ್ಕೇನು ಮಾಡಿದ್ರಿ? ಜಾರಕಿಹೊಳಿಯವರ ಆಪ್ತರ ಮೇಲೆ ಹಾಡೆ ಹಗಲು ನಿಮ್ಮ ಸದಸ್ಯರು, ವಿಧಾನಸಭೆಯ ಮೇಲ್ಮನೆಯ ಸದಸ್ಯರು, ಅವರಿಂದಲೇ ಅವರ ಉಪಸ್ಥಿತಿಯಲ್ಲಿ ದಾಳಿ ನಡೀತಲ್ಲ, ಅದಕ್ಕೇನು ಏನು ತನಿಖೆ ಮಾಡ್ತಾ ಇದ್ದೀರಿ? ಒಬ್ರಿಗೊಂದು ನ್ಯಾಯ ಆಗೋದು ಹೇಗೆ? ಅದು ಪ್ರತಾಪ್ ಸಿಂಹನ ಜಾಗದಲ್ಲಿ ಯಾರೇ ಇದ್ದರೂ ಪಾಸನ್ನು ಇಶ್ಯೂ ಮಾಡ್ತಾ ಇದ್ರು, ಅದೇ ರೀತಿಯ ಕ್ರಮದಲ್ಲೇ ಅವರು ಪಾಸ್ ಇಶ್ಯೂ ಮಾಡಿದ್ದಾರೆ. ಪಾಸ್ ಇಶ್ಯೂ ಮಾಡುವಾಗ ಎಲ್ಲರೂ ನೀವು ಪ್ರತಾಪ್ ಸಿಂಹ ಮಾಡದ ಲೋಪ ಅಂತಾದರೆ, ನಿಮ್ಮ ಪಕ್ಷದವರು ಬೇರೆ ಸಂಸದೀಯರು ಯಾವ ರೀತಿಯಲ್ಲಿ ಅದನ್ನು ವಿತರಿಸ್ತಾರೆ, ಆ ವಿಧಿವಿಧಾನ ಏನಾದರೂ ಇದ್ದರೆ, ಅದಕ್ಕೊಂದು ಸ್ವರೂಪ ಅಂತಿದ್ದರೆ ಅದನ್ನು ತನ್ನಿ ಜನರೆದುರು. ಈ ರೀತಿ ಇದೆ 1 2 3 4 ಈ ಎಲ್ಲ ಸ್ಕ್ರೂಟಿನೈಸ್ ಮಾಡಿ ಪಾಸ್ ಕೊಡಬೇಕಾಗಿತ್ತು. ಆದರೆ ಪ್ರತಾಪ್ ಸಿಂಹ ಕೊಟ್ಟಿಲ್ಲ, ಬೇಕಾಬಿಟ್ಟಿ ಕೊಟ್ಟಿದ್ದಾರೆ. ಆದ್ದರಿಂದ ಅವ್ರ ಮೇಲೆ ವಿಚಾರಣೆ ಮಾಡಿ. ಮತ್ತು ಇನ್ನೊಂದು ಹುಡುಗಾಟಿಕೆಯ ಪ್ರಶ್ನೆ, ಹುಡುಗಾಟಿಕೆಯನ್ನು ಮಾಡೋದಕ್ಕೊಂದು ಮಿತಿ ಇರಬೇಕು. ಈಗ ನಡೀತಾ ಇರುವಂಥ ತನಿಖೆಯ ಒಂದು ಪ್ರಬಲವಾದಂಥ ಭಾಗವೇ ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹರಿಂದ ಹೇಳಿಕೆಯನ್ನು ತೆಗೆದುಕೊಳ್ಳಲಾಗ್ತದೆ, ಪ್ರತಾಪ್ ಸಿಂಹರಿಂದ ಸಂಪೂರ್ಣವಾಗಿ ಅವರನ್ನು ತನಿಖೆಗೊಳಪಡಿಸಲಾಗ್ತದೆ, ಎಲ್ಲವೂ ಮಾಡಲಿಕ್ಕಾಗ್ತದೆ. ಈಗಾಗಲೇ ಅದರ ಆರಂಭ ಆಗಿದೆ. ನಿನ್ನೆ ಅವರು ಸ್ಪೀಕರಿಗೆ ಹೋಗಿ ಫಸ್ಟ್ ಅವರು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ತಮಗೆ ಗೊತ್ತಿದೆ.
ಆದರೂ ಏನು ಅವರನ್ನು ವಿಚಾರಣೆಗೊಳಪಡಿಸಿ, ಅವರನ್ನು ಬಂಧಿಸಿ, ಅವರನ್ನು ಅಮಾನತುಗೊಳಿಸಿ, ಏನದು? ಹೇಗೆ ಸಾಧ್ಯ? ಯಾವ ದಾರಿ ಇದೆ ಅದಕ್ಕೆ? ಆ ಥರದ್ದು ತನಿಖೆಯ ಸಂದರ್ಭದಲ್ಲಿ ಎಲ್ಲವನ್ನೂ ಚರ್ಚೆಗೆ ಅನುವು ಮಾಡಿಕೊಡಿ. ಏನು ಚರ್ಚೆ ಮಾಡ್ತೀರಿ? ಒಂದಿಷ್ಟು ಬೈಕೊಳ್ಳೋದು, ಒಂದಷ್ಟು ಹೊಯ್ಕೈ, ಒಂದಿಷ್ಟು ಗಲಾಟೆ, ಅಷ್ಟೇ ತಾನೇ ಆಗೋದು. ಚರ್ಚೆ ಆಗಬೇಕಾದದ್ದು ಯಾವಾಗ? ತನಿಖೆಯ ಒಂದು ಸ್ವರೂಪದ ಒಂದು ಸಣ್ಣ ನೀಲನಕ್ಷೆ ಸಿಕ್ಕಿತು ಅಂತ ಆದರೆ, ಅಲ್ಲಿ ಯಾರ್ಯಾರು ತಪ್ಪಿತಸ್ಥರು ಏನು ಕತೆ ಅಂತ ಗೊತ್ತಾದರೆ ಆವಾಗ ಸಂಸತ್ತಿನಲ್ಲಿ ಚರ್ಚೆ ಮಾಡೋದಕ್ಕೊಂದು ಅವಕಾಶ ಇದೆ ಮತ್ತು ಅರ್ಥ ಇದೆ. ಈಗ ಏನು ಚರ್ಚೆ ಮಾಡೋದು? ಏನು ಚರ್ಚೆ ಮಾಡ್ತೀರಿ? ಚರ್ಚೆ ಮಾಡೋ ಮನಸ್ಸೇ ಇದ್ದಿದ್ದಾದರೆ ಇವತ್ತು ಆ ಗೂಂಡಗಿರಿ ಥರ ಮಾಡಿ 14 ಜನರನ್ನು ಸಸ್ಪೆಂಡ್ ಮಾಡಬೇಕಾಗಿತ್ತ ಸ್ಪೀಕರು? ಪ್ರಜಾತಂತ್ರ ವ್ಯವಸ್ಥೆಯ ಕ್ರಮವ ಇದು. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು, ಹಾಗಾದರೆ ಪ್ರತಾಪ್ ಸಿಂಹರನ್ನೇ ಯಾಕೆ ಟಾರ್ಗೆಟ್ ಮಾಡಲಾಯಿತು ಅನ್ನೋದಕ್ಕೆ ಒಂದು ವಿಡಿಯೋ ಇದೆ. ಆ ವಿಡಿಯೋವನ್ನು ಪ್ರದರ್ಶನ ಮಾಡ್ತೇವೆ. ಇದು ಇಡೀ ಸಂಸತ್ ಭವನದ ಹೊರಗಡೆ ಸರ್ವಾಧಿಕಾರ ನೈ ಚಲೆಗ, ಇನ್ನು ಮುಂದೆ ಸರ್ವಾಧಿಕಾರ ನಡೆಯುವುದಿಲ್ಲ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆ ಇತ್ಯಾದಿ ಇತ್ಯಾದಿ, ನಿರುದ್ಯೋಗ ಅದು ಇದು ಎಲ್ಲವನ್ನ ಘೋಷಣೆ ಕೂಗಿ ಅಲ್ಲಿ ಸ್ಮೋಕ್ ಬಾಂಬನ್ನು ಸಿಡಿಸಿದಂಥ ನೀಲಂ ಕೌರ್ ಅವರಿಗೆ ಅಡ್ಡ ಹೆಸರಿರುವುದೇ ಆಂದೋಲನಾ ಜೀವಿ ಅಂತ ಕರೀತಾರೆ. ಅವರು ಜಂತರ್ ಮಂತರ್ನಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿದ್ದರು ಕಾಂಗ್ರೆಸ್ಸಿನ ಪರವಾಗಿ, ರೈತ ಹೋರಾಟದಲ್ಲಿದ್ದರು ಕಾಂಗ್ರೆಸ್ಸಿನ ಪರವಾಗಿ. ಕಾಂಗ್ರೆಸ್ಸಿಗೆ ಅವರು ಪ್ರಚಾರ ಮಾಡಿದ್ದಾರೆ ಮತ್ತು ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತೆ. ಇದು ಕಾಂಗ್ರೆಸ್ ಸ್ಪಾನ್ಸರ್ಡ್ ಅನ್ನೋದನ್ನು ನಾನಲ್ಲ ಹೇಳ್ತಾ ಇರೋದು, BJPಯ ಅಮಿತ್ ಮಾಳವೀಯ ಅವರು ಟ್ವೀಟ್ ಮಾಡಿದ್ದಾರೆ ಮತ್ತು ಆ ವಿಡಿಯೋವನ್ನು ಹಾಕ್ಕೊಂಡಿದ್ದಾರೆ. बीजेपी चल रही है तो हम सत्ता परिवर्तन करेंगे, या तो कांग्रेस को ले आएंगे या हम INLD को ले आएंगे। बीजेपी जितना क्रूर है शायद दूसरी जो पार्टियां हैं वो इतना क्रूर नहीं है। वो थोड़ा बहुत जो गरीब किसान है, गरीब मजदूर है, उनकी कुछ बातें समझती है, क्योंकि उनका जो गहनता से हमारे आजादी के आंदोलन में जो योगदान रहा है वो समझते हैं कि आजादी क्या होती है और संघर्ष क्या होता है। लेकिन ಈ ನೀಲಂ ಕೌರ್ ಕಾಂಗ್ರೆಸ್ಸಿನ ಸದಸ್ಯೆ, ಕಾಂಗ್ರೆಸ್ಸಿನ ಪ್ರಚಾರಕಿ. ಈ ನಿಮ್ಮ ಕಾಂಗ್ರೆಸ್ಸಿನ ಈ ಪ್ರಚಾರಕಿ ಪ್ರತಾಪ್ ಸಿಂಹ ಈ ಅವರು 6 ಜನ ಸೇರಿ 6ರಿಂದ 8 ಮೀಟಿಂಗ್ ಮಾಡಿದ್ದನ್ನು ಮತ್ತು ಅದಕ್ಕೆ ಎಲ್ಲ ದಾಖಲೆಗಳನ್ನು ಸಂಪೂರ್ಣವಾಗಿ ಸಾಮಾನ್ಯವಾಗಿ ಇವತ್ತು ಒಂದು ಸಿಕ್ಕಿದೆ. ಇದು ಅಚಾನಕ್ಕೆ ಆದಂಥ ಘಟನೆ ಅಲ್ಲ. ಇವರು 6 ಜನ ಸೇರಿದ್ದಾರೆ, ಭಗತ್ ಸಿಂಗ್ ಫ್ಯಾನ್ಸ್ ಕ್ಲಬ್ಬಲ್ಲಿ ಸೇರಿಕೊಂಡಿದ್ದಾರೆ. ಮತ್ತು ಅದಕ್ಕೆ ಈ ಲಲಿತ್ ಜಾ ಅನ್ನುವನು ಅದಕ್ಕೆ ಮಾಸ್ಟರ್ ಮೈಂಡು. ಇವರು ಇದಕ್ಕೆಲ್ಲ ವ್ಯವಸ್ಥಿತವಾದಂಥ ಕೆಲಸವನ್ನು ಮಾಡ್ಕೊಬಂದವರು ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. ಅಂಥ ಒಂದು ಗ್ಯಾಂಗಿನ ಭಾಳ ಮುಖ್ಯವಾದಂಥ ಸದಸ್ಯ ನೀಲಂ ಕೌರ್ ಕಾಂಗ್ರೆಸ್ಸಿನ ಸದಸ್ಯಳು, ಕಾಂಗ್ರೆಸ್ಸಿನ ಪ್ರಚಾರಕಿ. ಹಾಗಾದರೆ ಕಾಂಗ್ರೆಸ್ಸಿನ ಸದಸ್ಯೆಯಾಗಿಯೂ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂಥ ಈ ಹೆಣ್ಮಗಳು ಪ್ರತಾಪ ಸಿಂಹನಿಂದಲೇ, ಅದು ಮೈಸೂರು ಮೂಲದ ಹುಡುಗನನ್ನು ಬಳಸ್ಕೊಂಡು, ಮನೋರಂಜನನ್ನು ಬಳಸ್ಕೊಂಡು, ಯಾಕೆಂದರೆ ಮನೋರಂಜನ ಮತ್ತು ಪ್ರತಾಪ್ ಸಿಂಹ ಒಂದೇ ವರ್ಗದವರು. ಅದರ ಜೊತೆಗೆ ದೇವರಾಜ್ ಅವರ ತಂದೆ, ಮನೋರಂಜನ್ ಅವರ ತಂದೆ ಪ್ರತಾಪ್ ಸಿಂಹಗೆ ಪರಿಚಿತರು. ಈ ಪರಿಚಯದ ಮೇಲೆ ನಮ್ಮವರು ಅನ್ನುವ, ನಮ್ಮ ಕ್ಷೇತ್ರದವರು ಅಂತ ಅಂದಾಗ ಪಾಸನ್ನು ಪಡ್ಕೊಳ್ಳೋದು ಸುಲಭ. ಹಾಗಾಗಿ ಈ ನೀಲಂ ಕೌರ್ BJP ಸದಸ್ಯರಿಂದಲೇ ಪಾಸನ್ನು ಪಡ್ಕೊಂಡು ಭದ್ರತಾ ಒಂದು ಅಲ್ಲಿಯ ವೈಫಲ್ಯ ಯಾವ್ಯಾವ್ದು ಇದೆ ಅನ್ನೋದನ್ನು ಅಧ್ಯಯನ ಮಾಡಿ ಆಮೇಲೆ ಏನು ಮಾಡಿದ್ದಾರೆ, ಸಂಸತ್ ಭವನಕ್ಕೆ ಹೋಗಿ ಈ ಮಾಡಬಾರದ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ಅವರು ಹೇಳ್ತಾರೆ, ಅಮಿತ್ ಮಾಳವೀಯ, ಇದು ಅತ್ಯಂತ ಪ್ರಾಯೋಜಿತವಾದಂಥ ಕಾಂಗ್ರೆಸ್ ಪ್ರಾಯೋಜಿತ ಒಂದು ದಾಳಿ. ನಾನು ನಿನ್ನೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದೇನೆ. ಯಾಕೆ ಈ ಹೊತ್ತಿನಲ್ಲೇ ನಡೀತಾ ಇದೆ ಇದು? 370 ಸಮರ್ಥಿಸಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಚಾರಿತ್ರಿಕ ತೀರ್ಪು, ರಾಮ ಮಂದಿರದ ಉದ್ಘಾಟನೆ, ಇನ್ನು 4-5 ತಿಂಗಳಲ್ಲಿ ಚುನಾವಣೆ ಎದುರಿಸಲಿಕ್ಕಿದೆ, ಸಾಹು ಬಗದಷ್ಟು ಹಣ, ಅಕ್ರಮ ಹಣ ಕಾಂಗ್ರೆಸ್ಸಿನ
MP ಸಿಗ್ತಾ ಇದೆ. ಚುನಾವಣೆ, ಪಂಚರಾಜ್ಯದ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಹೀನಾಯವಾದ ಸೋಲು, POK ಒಳಗೊಳೆ ಹಾಕ್ಕೊಳ್ತೇವೆ ಅಂತ ಹುಂಕರಿಸಿದ್ದು, ಇಡೀ ದೇಶದಲ್ಲಿ ಮೋದಿಯವರ ಮತ್ತೆ ಅವರ ಜಪ ಆರಂಭ ಆದದ್ದು, ಇವೆಲ್ಲದರ ಹಿನ್ನೆಲೆಯಲ್ಲಿ ಈ ಒಂದು ಷಡ್ಯಂತ್ರವನ್ನು ಕಾಂಗ್ರೆಸ್ಸು ರೂಪಿಸಿದೆ ಅನ್ನೋದು BJP ಅಮಿತ್ ಮಾಳವಿಯ ಅವರ ಆರೋಪ ಮತ್ತು ಅದಕ್ಕೆ ಸಾಕ್ಷ್ಯವನ್ನು ಕೊಟ್ಟಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ನೀವು ಸಂಸತ್ ಸದಸ್ಯ ಪ್ರತಾಪ್ ಸಿಂಹನನ್ನು ಟಾರ್ಗೆಟ್ ಮಾಡುವ ಉದ್ದೇಶ ಏನು? ಹಾಗಾದರೆ ಇದರ ಬಗ್ಗೆ ಚರ್ಚೆ ಆಗಬೇಕಾದದ್ದು ಏನಾಗಿತ್ತು? ಭದ್ರತಾ ಲೋಪ ಆದದ್ದರ ಹಿನ್ನೆಲೆ ಏನು, ಕಾರಣ ಏನು, ಅದಕ್ಕೆ ಸಂಬಂಧಪಟ್ಟವರು ಯಾರು, ಯಾಕೆ ಈ ಲೋಪ ಆಯಿತು, ಇನ್ನು ಮುಂದೆ ಏನು ಮಾಡಬೇಕು, ನಮ್ಮ ಭದ್ರತಾ ವ್ಯವಸ್ಥೆ ಈ ಹೊತ್ತಿಗೆ ಸಂಸತ್ತಿನ ಸಂಬಂಧಪಟ್ಟು ಹೇಳುವುದಿದ್ರೆ ಅದು ಪೂರ್ಣ ಮಟ್ಟದ ಭದ್ರತಾ ವ್ಯವಸ್ಥೆಯಾಗಿ ರೂಪುಗೊಂಡಿಲ್ಲ ಅನ್ನೋದು ಸತ್ಯ. ಹಾಗಾದರೆ ಅದನ್ನು ನಾವು ಈಗ ಈ ಪಾಠವನ್ನು, ಈ ಲೆಸನ್ನನ್ನು ಯಾವ ರೀತಿ ಭವಿಷ್ಯಕ್ಕೆ ಬಳಸ್ಕೋಬೇಕು? ಪಕ್ಷಾತೀತವಾಗಿ ಕೂತ್ಕೊಂಡು ಚರ್ಚೆ ಮಾಡಬೇಕಾಗಿತ್ತಲ್ಲ ಇದನ್ನು. ಅದರ ಬದಲು ನೀವು ಪ್ರತಾಪ್ ಸಿಂಹನ ಮೇಲೇ ಟಾರ್ಗೆಟ್ ಮಾಡಿ ಅವರ ಕ್ಷಮಾಪಣೆ ಕೇಳಬೇಕು, ಅವರ ಅಮಾನತುಗೊಳಿಸಬೇಕು, ಅವರನ್ನು ನೀವು ಡಿಸ್ಮಿಸ್ ಮಾಡಬೇಕು, MP ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಈ ಥರದ ಹುರುಳಿಲ್ಲದ ತರ್ಕದಲ್ಲೇ ಇಡೀ ದೇಶದ ಹಾದಿ ತಪ್ಪಿಸುವ ಕೆಲಸ ಮತ್ತು ಸ್ವತಃ ತಾವು ನಗೆಪಾಟಲಿಗೀಡಾಗುವಂಥ, ಹಗುರವಾಗುವಂಥ ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ ಸಂಸದರೇ ಅಥವಾ ವಿಧಾನಸಭೆಗೆ ಬರುವಂಥ ಸಚಿವರು ಅಥವಾ ಶಾಸಕರು ಯಾವ ರೀತಿ ವರ್ತಿಸಬೇಕು, ಅವರ ಜವಾಬ್ದಾರಿ ಏನು, ಯಾವ ಪ್ರಶ್ನೆಯನ್ನು ಕೇಳಬೇಕು, ಯಾವ ಪ್ರಶ್ನೆ ಅಸಂಗತ ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಪ್ರಜ್ಞೆ ಇಲ್ಲದೆ ಇದ್ದ ಹಾಗೆ ರಾಜ್ಯದಲ್ಲೂ ಮತ್ತು ಕೇಂದ್ರದಲ್ಲೂ ಕಾಂಗ್ರೆಸ್ಸಿನವರು ವರ್ತಿಸಿದ್ದನ್ನು ನೋಡಿದ್ರೆ ಅತ್ಯಂತ ಅಯ್ಯೋ ಅಂತ ಅನ್ನಿಸ್ತದೆ, ಹೇಸಿಗೆ ಅಂತ ಅನ್ನಿಸ್ತದೆ. ಇವರ ಅಜ್ಞಾನದ ಬಗ್ಗೆ ಪಶ್ಚಾತ್ತಾಪವಾಗುತ್ತೆ, ಕನಿಕರ ಹುಟ್ಟುತ್ತದೆ. 75 ವರ್ಷದಲ್ಲಿ ಬಹುಭಾಗವನ್ನು ಆಡಳಿತ ಮಾಡಿದಂಥ ಆಡಳಿತಾರೂಢ ಆ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಉಂಡು ತೇಗಿ ಇಡೀ ತಲೆಮಾರಿಗೆ ಶೇಖರಿಸಿ ಇಟ್ಟುಕೊಂಡಂಥ ಈ ಕಾಂಗ್ರೆಸ್ಸಿಗನರ ಅಧಿಕಾರದ ದಾಹ ಯಾವ ಮಟ್ಟದಲ್ಲಿದೆ ಅಂದರೆ ಅವ್ರಿಗೀಗ 10 ವರ್ಷದಲ್ಲಿ ಅಧಿಕಾರ ಇಲ್ಲದೇ ಕೈ ಬಾಯಿ ಎಲ್ಲ ತುರಿಸ್ಲಿಕ್ಕೆ ಸುರಾಗಿದೆ. ನೀರಿನಿಂದ ತೆಗೆದ ಮೀನಿನ ಚಡಪಡಿಕೆ ಆರಂಭ ಆಗಿದೆ. ಅದರಲ್ಲೂ ಪಂಚರಾಜ್ಯದ ಚುನಾವಣೆಯ ಆ ಇಡೀ ಫಲಿತಾಂಶ ಅವರನ್ನು ಸಂಪೂರ್ಣವಾಗಿ ಧರಾಶಾಯಿಯನ್ನಾಗಿಸಿದೆ. ಅಂಥ ಮೆಹುವಾ ಮೊಹಿತ್ರಾ ಅವರದು ಪ್ರಶ್ನೆ ಕೇಳಲಿಕ್ಕೆ ಲಂಚ ತೆಗೆದುಕೊಂಡದ್ದು ಸಂಸದೀಯ ನೈತಿಕ ಸಮಿತಿಯಲ್ಲಿ ಆಲ್ಮೋಸ್ಟ್ ಅದು ಸಂಪೂರ್ಣವಾಗಿ ದಾಖಲಾಗಿದೆ ಮತ್ತು ಅದು ಸಾಬೀತಾಗಿದೆ. ಅಂಥ ಒಂದು ದೇಶದ್ರೋಹಿಗಳಿಗೆ, ಭ್ರಷ್ಟಾಚಾರಿಗೆ ಹೋಗಿ ಅವರ ಹಿಂದೆ ನಿಂತು ಪ್ರತಿಭಟನೆ ಕೂಗನ್ನು ಕೂಗ್ತೀರಿ, ಅವರಿಗೆ ಬೆಂಬಲವನ್ನು ಸೂಚಿಸ್ತೀರಿ ಅಂತ ಆದರೆ ನೀವು ಇಂಥ ಒಂದು ದೇಶದ್ರೋಹಿ ಚಟುವಟಿಕೆಯ ಮೂಲವನ್ನು ಹುಡುಕುವ ಬದಲು ನಿಮ್ಮದೇ ಸಹೋದ್ಯೋಗಿ ನೀವೇ ಕೊಡುವ ರೀತಿಯಲ್ಲೇ ಒಂದು ಪಾಸನ್ನು ಇಶ್ಯೂ ಮಾಡಿದ್ದಾರೆ. ಆದರೆ ಆ ಇಶ್ಯೂ ಆದ ಪಾಸು ತೆಗೆದುಕೊಂಡಂಥ ವ್ಯಕ್ತಿಗಳು ತಪ್ಪಾಗಿ ಅದನ್ನು ಬಳಸಿದ್ದಾರೆ. ಇದು ಅಚಾನಕ್ ಆದಂಥ ಒಂದು ಆಕ್ಸಿಡೆಂಟ್. ಇದನ್ನು ಅರ್ಥ ಮಾಡ್ಕೊಳ್ದೇನೆ ಪ್ರತಾಪ್ ಸಿಂಹನನ್ನು ಟಾರ್ಗೆಟ್ ಮಾಡಿ BJPಯನ್ನು ಮುಜುಗರಕ್ಕೆ ತರುವಂಥ ವ್ಯರ್ಥ ಸಾಹಸವನ್ನು ನೀವು ಮಾಡ್ತಿದ್ದೀರಲ್ಲ, ಈಗಲೂ ನಿಮಗೆ ಜವಾಬ್ದಾರಿ ಬರಲಿಲ್ವಾ? ಇಷ್ಟು ವರ್ಷ ಅಂತೂ ಬೇಜವಾಬ್ದಾರಿತನದಿಂದ ವರ್ತಿಸಿದ್ರಿ, ಜನರನ್ನು ಲೂಟಿ ಹೊಡೆದ್ರಿ, ದೇಶವನ್ನು ಬರ್ಬಾದ್ ಮಾಡಿದ್ರಿ, ನಿಮ್ಮ ಸ್ವಾರ್ಥದ ಪಿಂಡವನ್ನು ಸಂಪೂರ್ಣವಾಗಿ ತುಂಬಿಸಿಕೊಂಡ್ರಿ. ಆದರೂ ಈ 10 ವರ್ಷದಲ್ಲಿ ಅಭಿವೃದ್ಧಿಯ ರಾಜಕೀಯದ ಒಂದು ಉಚ್ಛ್ರಾಯ ಕಾಲವನ್ನು ಕಾಣ್ತಾ ಇದ್ದಂಥ ಹೊತ್ತಿನಲ್ಲೂ ನಿಮಗೆ ಕನಿಷ್ಠ ಮಟ್ಟದಲ್ಲಿ ಮೋದಿಯವರು ದೇಶಕ್ಕಾಗಿ ಏನೋ ಮಾಡ್ತಾ ಇದ್ದಾರೆ ಅನ್ನುವುದನ್ನು ಕನಿಷ್ಠ ಮಟ್ಟದಲ್ಲಿ ಒಪ್ಪಿಕೊಳ್ಳುವ ಸೌಜನ್ಯವೂ ನಿಮಗಿಲ್ಲ ಅಂತಾದರೆ ನೀವು ರಾಜಕೀಯ ಮಾಡಲಿಕ್ಕೇ ಹುಟ್ಟಿದವರು, ನೀವು ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಹುಟ್ಟಿದವರೇ ಅಲ್ಲ. ನಿಮಗೆ ರಾಜಕೀಯವೇ ಅಸ್ತ್ರ, ಅಧಿಕಾರವೇ ಮುಖ್ಯ, ಅಧಿಕಾರಕ್ಕಾಗಿ ನೀವು ಏನು ಬೇಕಾದರೂ ಮಾಡ್ತೀರಿ ಅನ್ನೋದಕ್ಕೆ ನೀಲಂ ಕೌರನ್ನು ಬಳಸ್ಕೊಂಡು ನೀವು ಇಲ್ಲಿ ನಡೆಸಿದಂಥ ಷಡ್ಯಂತ್ರ ದಾರಿ BJPಯವರನ್ನು ಹೇಗಾದರೂ ಮಾಡಿ ಹೆಡಿಮರಿ ಕಟ್ಟಬೇಕು ಅನ್ನುವಂಥ ತಂತ್ರ
ಇವೆಲ್ಲವೂ ಜನಸಾಮಾನ್ಯರಿಗೆ ಅರ್ಥ ಆಗ್ತದೆ. ಇದರ ಮಧ್ಯೆ ವಿ ಆರ್ ವಿತ್ ಪ್ರತಾಪ್ ಅನ್ನುವಂಥ ಒಂದು ಅಭಿಯಾನ ಶುರುವಾಗಿದೆ. ಯಾಕೆ ಅಂತಂದರೆ ಪ್ರತಾಪ್ ಸಿಂಹ ಅವರು ಎಲ್ಲಿಯೂ ತಪ್ಪು ಮಾಡಿಲ್ಲ. ವಿ ಸ್ಟ್ಯಾಂಡ್ ವಿತ್ ಪ್ರತಾಪ್ ಸಿಂಹ ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾದ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆಂತಂದರೆ ಅವರು ವಿದ್ಯಾರ್ಥಿಗಳು ಅನ್ನುವ ಕಾರಣಕ್ಕಾಗಿ, ನಮ್ಮ ಊರಿನವರು, ನಮ್ಮ ಕ್ಷೇತ್ರದವರು ಅನ್ನುವ ಕಾರಣಕ್ಕಾಗಿ ಅವರಿಗೇನೋ ಒಂದು ಅನುಭವ ಆಗಬೇಕು, ಹೊಸ ಸಂಸತ್ ಭವನವನ್ನು ನೋಡಬೇಕು ಅಂತ ಅವರು ಹಾತೊರೆದರು ಅನ್ನುವ ಕಾರಣಕ್ಕಾಗಿ ಅವರು ಪಾಸನ್ನು ಇಶ್ಯೂ ಮಾಡಿದ್ದಾರೆ. ಅವರ ಸದುದ್ದೇಶ ಮತ್ತು ಸಾಮಾಜಿಕವಾದಂಥ ಒಂದು ಕಳಕಳಿಯ ಈ ಒಂದು ಧೋರಣೆ ದೇಶದ್ರೋಹಿಗಳಿಗೆ ಅದೊಂದು ಅಸ್ತ್ರವಾಗಿ ಪರಿಣಾಮ ಆಗಿದೆ. ಇದು ಆಕಸ್ಮಿಕ, ಅದು ಖಂಡನೀಯ. ಆದರೆ ಪ್ರತಾಪ್ ಸಿಂಹ ಅವರು ಈ ಒಂದು ಪಾಸ್ ಇಶ್ಯೂ ಮಾಡಿದ್ರೆ ಹಿಂದೆ ಯಾವುದೇ ದುರುದ್ದೇಶ ಇರಲಿಲ್ಲ, ಸದುದ್ದೇಶ ಇತ್ತು. ಆದರೆ ಪಡ್ಕೊಂಡವರು ಅದನ್ನು ದುರುದ್ದೇಶಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ಆ ಕ್ಯಾಂಪೇನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಲ್ಲಿ ಬಹಳ ದೊಡ್ಡ ಕ್ಯಾಂಪೇನ್ ನಡೀತಾ ಇದೆ. ಸೊ ಪ್ರತಾಪ್ ಸಿಂಹ ಅವರ ಕಚೇರಿ ಮೇಲೆ ದಾಳಿ ಮಾಡೋದಾಗಲಿ, ಪ್ರತಾಪ್ ಸಿಂಹ ಅವರಿಗೆ ಫೋಟೋಕ್ಕೆ ಚಪ್ಪಲಿಯಿಂದ ಹೊಡೆಯೋದಾಗಲಿ, ಅವರ ಫೋಟೋವನ್ನು ದಹಿಸೋದಾಗಲಿ, ನೀವು ಇನ್ನೇನು ಮಾಡಬಲ್ರಿ? ನಿಮ್ಮ ಹತಾಶೆಯ ಪರಿಣಾಮ ಇದು ಅನ್ನೋದನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಭಾವಿಸಿದ್ರ? ಒಂದು ಸಾಮಾನ್ಯ ಪ್ರಕ್ರಿಯೆಯಲ್ಲಿ ಒಂದು ಪಾಸ್ ಇಶ್ಯೂ ಮಾಡಿದ್ದನ್ನು ಒಬ್ಬ ದೇಶದ್ರೋಹಿ ಅಂತೀರಿ, ಸ್ಪಾನ್ಸರ್ಡ್ ಅಂತೀರಿ. ಯಾವ ನೈತಿಕ ಮಟ್ಟದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಯಾವ ಅನೈತಿಕ ಮಟ್ಟದಲ್ಲಿ ನೀವು ಹೋಗ್ತಾ ಇದ್ದೀರಿ ಅನ್ನೋದನ್ನು ಜನ ಭಾವಿಸುವುದಿಲ್ಲ ಅಂತ ಭಾವಿಸಿದ್ರ? ಪ್ರತಾಪ್ ಸಿಂಹನ ವಿಚಾರಣೆಯೂ ಆಗುತ್ತೆ, ಪ್ರತಾಪ್ ಸಿಂಹನ ಹೇಳಿಕೆಯನ್ನೂ ದಾಖಲಿಸಿಕೊಳ್ಳಲಾಗ್ತದೆ. ಪ್ರತಾಪ್ ಸಿಂಹನನ್ನು ಈ ಆರೋಪಿಗಳ ಸ್ಥಾನದಲ್ಲಿ ಇದ್ದಂಥವರನ್ನು ಯಾವ ವಿಚಾರಣೆ ಮಾಡ್ತಾರೋ ಅದೇ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗತ್ತೆ. ಇದು ಆ ಇಡೀ ಪ್ರಕ್ರಿಯೆಯ ಭಾಗ. ಅದು ಅವರನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಈ ಪ್ರಾಥಮಿಕ ಜ್ಞಾನವು ನಿಮಗಿಲ್ಲದೇನೆ ಅವರನ್ನು ಬಂಧಿಸಿ ಅವರನ್ನು ವಿಚಾರಣೆಗೊಳಪಡಿಸಿ ಆಗಿದೆ. ವಿಚಾರಣೆ ಆಗತ್ತೆ, ರಿಪೋರ್ಟು ಬರುತ್ತೆ, ಯಾರ್ಯಾರು ಕದಿ ಮುರಿದ್ರೆ ಹಿಂದಿದ್ದೆ ಅನ್ನೋದು ಅರ್ಥ ಆಗತ್ತೆ. ಕುಕ್ಕರ್ ಬಾಂಬು ಒಂದು ಯಕಶ್ಚಿತ ಘಟನೆ ಅಂತ ಹೇಳಿದಿರಲ್ಲ, ಈಗ ರಾಜ್ಯದ ಮೂಲೆಗಳಿಂದ NIA ದೇಶದ್ರೋಹಿಗಳನ್ನು, ಭಯೋತ್ಪಾದಕರನ್ನು ಎತ್ತಿ ತರ್ತಾ ಇದೆಯಲ್ಲ, ಅದಕ್ಕೇನು ಹೇಳ್ತೀರಿ? ಈ ಭದ್ರತಾ ವೈಫಲ್ಯಕ್ಕೆ ಏನು ಹೇಳ್ತೀರಿ? ಗೃಹ ಇಲಾಖೆ ಇದೆ, ಇಲ್ಲಿ ನಿಮ್ಮ ಸರ್ಕಾರ ಇದೆ, ಆದರೂ ನಿಮಗೆ ಅಲ್ಲಿ ಅಡಗಿ ಕೂತಂಥ ಭಯೋತ್ಪಾದಕರ ಚಲನವಲನ ಗೊತ್ತಾಗ್ಲಿಲ್ವಾ? ಕುಕ್ಕರ್ ಬಾಂಬಿನ ಹಿಂದಿರುವ ಸತ್ಯ ಗೊತ್ತಾಗ್ಲಿಲ್ವೇ? DKಶಿ ಅವರು ಹೇಳುತ್ತಾನೆ ಅದೊಂದು ಕುಕ್ಕರ್ನ ಒಂದು ಯಕಶ್ಚಿತ ಘಟನೆ ಅದು ಅಂತ. ಆದರೆ ಅದರ ಹಿಂದೆ ಎಂಥ ಅದ್ಭುತವಾದಂಥ ಇಡೀ ದೇಶವನ್ನು ಅಲ್ಲೋಲ ಕಲ್ಲೋಲ ಮಾಡುವಂಥ ನೊಟೋರಿಯಸ್ ಆದಂಥ ಭಯೋತ್ಪಾದಕರ ಒಂದು ಬೃಹತ್ ಜಾಲ ಇತ್ತು ಅನ್ನೋದನ್ನು ದೇಶದ ಮೂಲೆಗಳಿಂದ ಅದೇ ಕುಕ್ಕರ್ನ ಮೂಲದಿಂದ ಹುಡುಕಿದ್ರಲ್ಲ. NIAಗೆ ಗೊತ್ತಾಗುತ್ತೆ, ಸ್ಥಳೀಯ ಪೊಲೀಸ್ ಇಲಾಖೆಗೆ ಅದು ಗೊತ್ತಾಗೋದಿಲ್ಲ ಅಂತಾದರೆ ಆ ಪೊಲೀಸ್ ಇಲಾಖೆಯ ಭದ್ರತಾ ಲೋಪ ಅಥವಾ ಪೊಲೀಸ್ ಇಲಾಖೆಯ ನಿಷ್ಕ್ರಿಯತೆ, ಇದಕ್ಕೆ ಯಾರು ಹೊಣೆ ಹೊರಬೇಕು? ಪ್ರಿಯಾಂಕ ಖರ್ಗೆ ಅವರೇ, ಇದಕ್ಕೇನು ಹೇಳ್ತೀರಿ? ಇಂಥ ಪ್ರಶ್ನೆಗಳನ್ನು ಕೇಳಬಾರ್ದ ನಾವು? ಆಕ್ಸಿಡೆಂಟು ಘಟನೆ ಆಗತ್ತೆ. ಇಂಥ ಘಟನೆ ಎಲ್ಲ ದೇಶದಲ್ಲೂ ನಡೀತದೆ. ಅಂತ ಇಡೀ ಪ್ರಪಂಚದಲ್ಲೇ ನಾವು ಭದ್ರತೆಯ ವಿಷಯದಲ್ಲಿ ನಂಬರ್ 1 ನಾವು ಪೆಂಟಗನ್ ಅಂತ ಹೇಳಿಕೊಂಡು ತಿರುಗಾಡ್ತಾ ಇದ್ದಂಥ ಹಿರಿಯಣ್ಣನ ಇಡೀ ಅಮೆರಿಕದ ಹಾರ್ಟ್ ಆಫ್ ದ ಸಿಟಿಯಲ್ಲಿದ್ದಂಥ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಹೊಡೆದಿಲ್ವಾ? ಪೆಂಟಗನ್ ಮೇಲೆ ದಾಳಿ ಮಾಡಿರಲಿಲ್ವಾ? ಎಲ್ಲ ಕಡೆ ಆಗುತ್ತೆ. ಎಲ್ಲಿ ಕಾನೂನು, ಎಲ್ಲಿ ಭದ್ರತೆ ಭಾಳ ಗಟ್ಟಿಯಾಗಿರುತ್ತೋ ಅದರ ಒಳಗಡೆನೇ ಲೂಪೋಲ್ಸನ್ನು, ಲೋಪದೋಷಗಳನ್ನು. ಯಾಕೆಂದರೆ ಹ್ಯೂಮನ್ ಮೇಡ್ ನೋಡಿ, ಅದು ಈ ಮನುಷ್ಯ ಎಷ್ಟು ಭ್ರಷ್ಟ ಅಂದರೆ ಅವನು ಯಾವ ಎಕ್ಸ್ಟ್ರೀಮಿಗೂ ಹೋಗ್ತಾನೆ ಸ್ವಾರ್ಥಕ್ಕಾಗಿ. ಅಂಥದ್ದೇ ದ್ರೋಹದ ಕೆಲಸ ನಿನ್ನೆ ಸಂಸತ್ ಭವನದ ಭದ್ರತಾ ವ್ಯವಸ್ಥೆ ಒಳಗೂ ಆಗಿರಬೇಕು. ಅದಕ್ಕಾಗಿಯೇ 8 ಜನರನ್ನು ಅಮಾನತು ಮಾಡಲಾಗಿದೆ. ಹಾಗಾಗಿ ಅತ್ಯಂತ ಸ್ಟ್ರಿಕ್ಟಾಗಿ ವಿಚಾರಣೆ ನಡೀತಾ ಇದೆ. ಸತ್ಯ ಹೊರಗೆ ಬಂದೇ ಬರುತ್ತೆ. ಆದರೆ ಈ ಕಾಂಗ್ರೆಸ್ಸಿಗರು
ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕೆ ತರಾತುರಿ, ಬಹಳ ಅರ್ಜೆಂಟು. ಮುಂದಿನ ಲೋಕಸಭಾ ಚುನಾವಣೆಗೆ ನಮಗೊಂದು ಬ್ರಹ್ಮಾಸ್ತ್ರವೇ ಸಿಕ್ಕಿತ್ತು ಅಂತ ಭಾವಿಸ್ಬಿಟ್ಟಿದ್ರು. ಆದರೆ ನೀಲಂ ಕೌರು ಕಾಂಗ್ರೆಸ್ಸಿನ ಕಾರ್ಯಕರ್ತೆ ಮತ್ತು ಕಾಂಗ್ರೆಸ್ಸಿನ ಪರವಾಗಿ ಮತಯಾಚನೆ ಮಾಡಿದವಳು, ಭಾಷಣ ಮಾಡಿದವಳು ಅಂತ ಯಾವಾಗ ವಿಡಿಯೋವನ್ನು BJP ಬಿಟ್ಟಿತೋ ಆವಾಗ ಇವ್ರದ್ದೆಲ್ಲ ಟಸ್ ಪುಸ್ ಆಯಿತು. ಆದರೂ ಹುಂಕರಿಸ್ತಾರೆ ಪ್ರತಾಪ್ ಸಿಂಹನನ್ನು ಎದುರಿಟ್ಕೊಂಡು, ಮೋದಿಯವರನ್ನು ಎದುರಿಟ್ಕೊಂಡು, ಅಮಿತ್ ಶಾನ ಎದುರಿಟ್ಕೊಂಡು. ಮಾನಗೇಡಿಗಳು ತಾತ್ಕಾಲಿಕ ಟೆಂಪ್ರರಿ ಅಂತ ಹಾಕಿದಂಥ 370ಯನ್ನು 70 ವರ್ಷಗಳ ಕಾಲ ಮುಂದುವರಿಸಿದಂಥ ಈ ಖದೀಮರಿಗೆ ಎಲ್ಲಿದೆ ನೈತಿಕತೆ ಮೋದಿಯವರ ಬಗ್ಗೆ, ಅಮಿತ್ ಶಾ ಬಗ್ಗೆ ಮಾತಾಡಲಿಕ್ಕೆ? 370ಯನ್ನು ಯಾವ ಲೆವೆಲಲ್ಲಿ ತೆಗೆದ್ರು ಅಂತಂದರೆ ಇವತ್ತು ಸುಪ್ರೀಂ ಕೋರ್ಟು ಅತ್ಯಂತ ಅದ್ಭುತವಾದಂಥ ತೀರ್ಪನ್ನು ಕೊಡುವ ಮೂಲಕ ತಪರಾಕೆ ಹೊಡೆದಾಗ ಮಾಡಲಿಲ್ವ? ಆದರೂ ಲಜ್ಜೆಗೇಡಿಗಳಿಗೆ ರಾಜಕೀಯದ ಬುದ್ಧಿ, ಅಧಿಕಾರದ ದಾಹ, ಒಂದು ಅಸ್ತ್ರ ಸಿಕ್ಬಿಡ್ತಲ್ಲ, ಕಂಪ್ಲೀಟ್ ನಾವು ಮುಳುಗಿ ಸತ್ತೇ ಹೋಗ್ಬಿಡ್ತೇವೆ ಅನ್ನುವಂಥ ಸ್ಥಿತಿಯಲ್ಲಿ ಏನು ಪಂಚರಾಜ್ಯ ಚುನಾವಣೆಯ ನಂತರದ ಸ್ಥಿತಿ ಇತ್ತು, ಅದಕ್ಕೆ ಒಂದು ಅಸ್ತ್ರ ಹುಡುಕ್ತಾ ಇದ್ರು. ಅಥವಾ ಅಸ್ತ್ರವನ್ನು ಕಳಿಸಿದ್ರೋ, ಅಸ್ತ್ರವನ್ನು ಇವರೇ ಕೊಟ್ಟರೋ, ಇವರೇ ಅಲ್ಲೂ ಸ್ಪಾನ್ಸರ್ಡೋ, ಯಾರಿಗೆ ಗೊತ್ತು? ಅದೆಲ್ಲವೂ ಇನ್ನು ತನಿಖೆಯಿಂದ ಹೊರಗೆ ಬರಬೇಕು. ಯಾಕೆಂದರೆ ನಿನ್ನೆ ಸಂಸತ್ನಲ್ಲಿ ಆದ ದಾಳಿ ಕಾಂಗ್ರೆಸ್ಸರಿಗೆ ವಿಚಲಿತವೇ ಆಗಲಿಲ್ಲ, ಯಾರೂ ಎಲ್ಲ ಸಹಜ ಸ್ಥಿತಿಯಲ್ಲೇ ಇದ್ದರು. ಹಾಗಾದರೆ ಇವರಿಗೆ ಗೊತ್ತಿತ್ತಾ? ಇದು ಪ್ರಶ್ನಾರ್ಹ ಅಲ್ವೇ? ಇವೆಲ್ಲವನ್ನು ಹೊರಗೆ ಬರಬೇಕು. ಹೊರಗೆ ಬಂದಾಗ ಸತ್ಯ ಗೊತ್ತಾಗುತ್ತೆ. ಏನೇ ಆದರೂ ಲೋಪ ಲೋಪವೇ, ತಪ್ಪು ತಪ್ಪೇ. ನಿನ್ನೆ ಆಗಬಾರದು ಆಗಿದೆ, ಇನ್ನು ಮುಂದೆ ಅದು ಆಗದೇ ಇದ್ದ ಹಾಗೆ ಅದು ಕೇವಲ ಸಂಸತ್ ಭವನದ ಪ್ರಶ್ನೆ ಅಲ್ಲ, ಅದು ವಿಧಾನಸೌಧದ ಪ್ರಶ್ನೆಯೂ ಹೌದು, ರಾಜ್ಯದಲ್ಲಿರುವ ಜನತಂತ್ರದ ದೇಗುಲಗಳ ಪ್ರಶ್ನೆಯೂ ಹೌದು. ಇಡೀ ರಾಷ್ಟ್ರದಲ್ಲೇ ಮತ್ತೊಮ್ಮೆ ಈ ಜನತಂತ್ರ ವ್ಯವಸ್ಥೆಯ ದೇಗುಲಗಳ ಒಂದು ಭದ್ರತಾ ವ್ಯವಸ್ಥೆಯನ್ನು ಮರುಪರಿಶೀಲನೆಗೆ ಒಳಪಡಿಸಬೇಕಾದಂಥ ತುರ್ತನ್ನು ನಿನ್ನೆ ಘಟನೆ ಹೇಳಿದೆ. ಇದು ಕೇವಲ ರಾಜಕೀಯದ ಆರೋಪ ಪ್ರತ್ಯಾರೋಪ, ಕೆಸರಾಟದ ಒಂದು ಚರ್ಚೆಯ ಆಡಂಬೋಲ ಆಗದೇ ದೇಶದ ಹಿತದೃಷ್ಟಿಯಿಂದ, ದೇಶದ ಭದ್ರತೆ ದೃಷ್ಟಿಯಿಂದ ಇದನ್ನು ಎಲ್ಲ ಪಕ್ಷಗಳು ಸಾಮೂಹಿಕವಾಗಿ ಒಂದು ನೆಲೆಗೆ ಬಂದು ಚರ್ಚೆ ಮಾಡಬೇಕು. ಇದಕ್ಕೊಂದು ಸರಿಯಾದಂಥ ದಾರಿಯನ್ನು ಕಂಡುಕೋಬೇಕು ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.